ಸೇಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯೋಗ ದಿನಾಚರಣೆ ನಡೆಯಿತು. ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಸೇರಿದಂತೆ ಮಕ್ಕಳು ವಿವಿಧ ಯೋಗಾಸನಗಳನ್ನು ಮಾಡಿದ್ರು. ಯೋಗ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದಿರುವ ಶಿಕ್ಷಕಿ ಶ್ವೇತಾ, ಸಾತ್ವಿಕ ಆಹಾರ ಸೇವನೆ, ಒಳ್ಳೆಯ ಜೀವನ ಶೈಲಿಯಿಂದ ಸಾರ್ಥಕ ಬದುಕು ಕಟ್ಟಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭ ಶಾಲಾ ಮುಖ್ಯ ಶಿಕ್ಷಕಿ ಸಿಸ್ಟರ್ ಸಂಗೀತಾ ದೊಡ್ಡಮನಿ, ವ್ಯವಸ್ಥಾಪಕಿ ಸಿಸ್ಟರ್ ಲೂಸಿ, ಶಿಕ್ಷಕ ವೃಂದ, ಸಿಬ್ಬಂದಿ ಹಾಜರಿದ್ದರು. ಯೋಗ ದಿನ ಆಚರಣೆನ ಪ್ರಾರಂಭನ ಮಾಡ್ತಾರೆ. ಆ ದಿನ ನಮ್ಮ ದೇಶದ ಜೊತೆಗೆ ಇನ್ನು 88 ರಾಷ್ಟ್ರಗಳು ಯೋಗ ಆಚರಣೆನ ಪ್ರಾರಂಭಿಸ್ತವೆ. ಯೋಗದ ಹಿನ್ನೆಲೆ ಇವತ್ತು ನೆನ್ನೆಯದಲ್ಲ ಮಕ್ಕಳ. ಆ ಯೋಗ ದಿನಕ್ಕೆ ಸುಮಾರು 6,000 ವರ್ಷಗಳ ಹಿನ್ನೆಲೆ ಇದೆ. ಯೋಗನ ಹಿಂದೆ ಋಷಿಗಳ ಕಾಲದಿಂದನೂ ಸಹ ಆಚರಣೆನ ಮಾಡಿಕೊಂಡು ಬರಲಾಗಿದೆ. ಯೋಗ ಅನ್ನೋದು ಕೇವಲ ನಮ್ಮ ದೇಹಕ್ಕಷ್ಟೇ ವ್ಯಾಯಾಮನ ನೀಡಲ್ಲ, ನಮ್ಮ ಮನಸ್ಸಿಗೂ ಸಹ ವ್ಯಾಯಾಮನ ನೀಡುತ್ತೆ. ನಮ್ಮ ಮನಸ್ಸು ಮತ್ತು ದೇಹ ದಿನ ಪೂರ್ತಿ ಚಟುವಟಿಕೆಯಿಂದ ಇರಬೇಕು ಅಂದರೆ ನಾವು ಪ್ರತಿದಿನ ಯೋಗನ ಮಾಡಿಕೊಂಡು ಹೋಗಬೇಕು. ಯೋಗ ಮಾಡಿದಂತಹ ವ್ಯಕ್ತಿ ತುಂಬ ಆರೋಗ್ಯವಂತನಾಗಿರ್ತಾನೆ. ಹಿಂದೆ ಮನುಷ್ಯ 100 ವರ್ಷಗಳ ಕಾಲ ಬದುಕ್ತಾ ಇದ್ದ. ಯಾಕಪ್ಪ ಅಂದರೆ ಅವನು ನಿಯಮಿತವಾಗಿ ಯೋಗನ ಮಾಡ್ತಾ ಇದ್ದ, ಪ್ರತಿದಿನ ಯೋಗ ಮಾಡ್ತಾ ಇದ್ದ, ಹಾಗೂ ಉತ್ತಮವಾದ ಆಹಾರನ ಸೇವಿಸ್ತಾ ಇದ್ದ. ಹಾಗಾಗಿ ಯೋಗ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯನ